ವೀಕ್ಷಕರೇ, ನೋಡ್ತಕ್ಕಂಥ ದೃಶ್ಯ ಜಗದ್ಗುರು ಮೌನೇಶ್ವರರ ತಾಯಿಯಾಗಿರ್ತಕ್ಕಂಥ ಶೇಷಮ್ಮ 12 ವರ್ಷಗಳ ಕಾಲ ಸತತವಾಗಿ ಆದಿಲಿಂಗೇಶ್ವರನಿಗೆ ಪೂಜೆಯನ್ನು ಮಾಡಿದ ಫಲದಿಂದ ಜಗದ್ಗುರು ಮೌನೇಶ್ವರರು ಹುಟ್ಟುತ್ತಾರೆ. ಆ ಒಂದು ದೇವಸ್ಥಾನದ ಒಳಗಡೆ ನಾವು ದರ್ಶನವನ್ನು ಪಡೆಯೋಣ ಬನ್ನಿ. ಇಲ್ಲಿ ನೋಡುವಂತಹ ದೃಶ್ಯ ಆದಿಲಿಂಗೇಶ್ವರ ದೇವಸ್ಥಾನ, ದೇವರಗೋನಲ್. ಈ ದೇವರಗೋನಲ್ ಆದಿಲಿಂಗೇಶ್ವರ ದೇವಸ್ಥಾನದ ಇತಿಹಾಸ ಏನಂತಂದರೆ, ತಾಯಿ ಶೇಷಮ್ಮ 12 ವರ್ಷಗಳ ಕಾಲ ವ್ರತವನ್ನು ಮಾಡ್ತಾ ಇದ್ದಾಳೆ. ಆ ವ್ರತದ ಕೊನೆಯ ದಿನ ತಾನು ದುಃಖದಿಂದ ಊರಿನಲ್ಲಿ ಬಂಜೆ ಮತ್ತು ಗೊಡ್ಡೆ ಅಂತಕ್ಕಂಥ ಶಬ್ದವನ್ನು ಕೇಳಿ ಬರ್ತಿತ್ತು. ಆ ಒಂದು ಮಾತು ಆ ಶಿವನ ಮುಂದೆ ದುಃಖದಿಂದ ಹೇಳಿಕೊಳ್ತಾ ಇದ್ದಾರೆ. ನನಗೆ 12 ವರ್ಷಗಳ ಕಾಲ ಪೂಜೆ ಮಾಡಿದರೂ ಕೂಡ ನನಗೆ ವರವಾಗಿ ನೀನು ಸಿಗಲಿಲ್ಲ. ಇವತ್ತು ಕೊನೆಯ ದಿನ ಆಗಿರೋದ್ರಿಂದ ನಿನ್ನ ಅಸ್ತ್ರವಾಗಿರ್ತಕ್ಕಂಥ ತ್ರಿಶೂಲ, ಆ ದೇವಸ್ಥಾನದಲ್ಲಿರ್ತಕ್ಕಂಥ ತ್ರಿಶೂಲದಿಂದ ನನ್ನ ಎದೆಗೆ ಚುಚ್ಚಿಕೊಂಡು ಪ್ರಾಣವನ್ನು ಕೊಡುತ್ತೇನೆ ಅಂತ ನಿರ್ಧಾರವನ್ನು ಮಾಡಿದಾಗ ಆಕಾಶದಿಂದ ಅಶರೀರವಾಣಿ ಬರ್ತಾ ಇದೆ, ತಾಳು ಶೇಷಮ್ಮ ಅಂತ ಹೇಳಿ. ಆ ಲಿಂಗಿನ ಮಧ್ಯದಲ್ಲಿ ಆ ಸಾಕ್ಷಾತ್ ಶಿವನೇ ಪ್ರತ್ಯಕ್ಷನಾಗಿ, ನೀನು ಚಿಂತಿಸಬೇಡ, ಯಾಕೆಂತಂದರೆ ನನ್ನ ಕೊರಳಲ್ಲಿ ಆಭರಣವಾಗಿರ್ತಕ್ಕಂಥ ಶೇಷ ನಿನ್ನ ನಾಮ ಆಗಿರೋದ್ರಿಂದ ನಿನಗೆ ಮಕ್ಕಳ ಸಂತಾನ ಕೊಡುವ ಹಕ್ಕು ಆ ಬ್ರಹ್ಮನಿಗೂ ಕೂಡ ಇಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳಿದಾಗ, ಅದಕ್ಕೆ ನಾನೇ ನಿನ್ನ ಮಗ್ಗಲಲ್ಲಿ ಮಗುವಾಗಿ ಹುಟ್ಟಿ ಬರುತ್ತೇನೆ, ನೀನು ನಿಶ್ಚಿಂತಳಾಗಿ ಮನೆಗೆ ಹೋಗು ಅಂತ ಹೇಳಿದಾಗ, ಮರುದಿನ ಬೆಳಗಿನ ಜಾವ ಆ ಆದಿಲಿಂಗೇಶ್ವರ ಅಂದರೆ ಶಿವನು ತಾಯಿ ಶೇಷಮ್ಮಳ ಮಗ್ಗಲಲ್ಲಿ ಮಗುವಾಗಿ ನಗುತ್ತಾ ಮಲಗಿರುತ್ತೆ. ಆ ಶೇಷಮ್ಮ ತಾಯಿ ಖುಷಿಯಿಂದ ಸಾಕ್ಷಾತ್ ಶಿವನೇ ನನ್ನ ಮಗ್ಗಲಲ್ಲಿ ಮಗುವಾಗಿ ಬಂದಿರತಕ್ಕಂಥ ಕಾರಣದಿಂದ, ಮೌನವಾಗಿ ಈಶ ಬಂದಿರತಕ್ಕಂಥ ಕಾರಣದಿಂದ ಮೌನ ಈಶ ಅಂತಕ್ಕಂಥ ಆ ಶಬ್ದವನ್ನು ಆ ತಾಯಿ ಉಚ್ಚಾರ ಮಾಡಿ ಮೌನ ಈಶ, ಮೌನೀಶ, ಮೌನೀಶ ಅಂತಕ್ಕಂಥ ಹೆಸರು ಇವತ್ತು ಆ ಜಗದ್ಗುರು ಮೌನೇಶ್ವರರಿಗೆ ಹೆಸರು ಇದೆ. ಮತ್ತು ಜಗದ್ಗುರು ಮೌನೇಶ್ವರ ಹುಟ್ಟಲಿಕ್ಕೆ ಕಾರಣ ಈ ದೇವಸ್ಥಾನ ಆಗಿದೆ ವೀಕ್ಷಕರೇ.